ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ. ಇಂದು ಗಣೇಶನ ಸ್ತೋತ್ರ ಅಥವಾ ಸಂಕಷ್ಟ ನಾಶನ ಗಣೇಶ ಸ್ತೋತ್ರಂ ಅಂತ ಹೇಳ್ತೀವಿ. ಈ ಸಂಕಷ್ಟ ನಾಶ ಅಂತ ಹೇಳಿದ್ರೇ ಗೊತ್ತಾಗುತ್ತೆ, ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥವನು ಸಿದ್ಧಿವಿನಾಯಕ, ಗಣೇಶ, ಏಕದಂತ, ನೋಡಿ ಹೀಗೆ ಸಾವಿರಾರು ಹೆಸರುಗಳಿಂದ ಕರೀತಕ್ಕಂಥ ಗಣೇಶನ ಈ ಸಂಕಷ್ಟ ನಾಶನ ಗಣೇಶ ಸ್ತೋತ್ರಂನ ನಾವು ಪ್ರತಿದಿನ ಒಂದು ಸಾರಿ ಹೇಳ್ತಾ ಹೋದ ಹಾಗೆ ಅನೇಕ ಬದಲಾವಣೆಗಳನ್ನು ಕಾಣ್ಬೋದು. ಅದರಲ್ಲೂ ಮಕ್ಕಳಿಗೆ ಈ ಶ್ಲೋಕವನ್ನು ಹೇಳಿಕೊಟ್ರೆ ಖಂಡಿತ ಮಕ್ಕಳ ಒಂದು ವಿದ್ಯಾಭ್ಯಾಸ, ಜ್ಞಾನ ಎಲ್ಲದರಲ್ಲೂ ಅಭಿವೃದ್ಧಿ ಆಗುತ್ತೆ. ನೀವು ಖಂಡಿತ ಪ್ರಯತ್ನಿಸಿ, ದಿನಕ್ಕೆ ಒಂದು ಸಾರಿ ಆದರೂ ಸಾಕು ಮಕ್ಕಳು. ಯಾಕೆಂದರೆ ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥ ಗಣನಾಥ, ಗಣೇಶ, ವಿಘ್ನೇಶ್ವರ, ವಿಘ್ನ ವಿನಾಯಕ ಅಂತೆಲ್ಲ ಹೇಳ್ತಕ್ಕಂಥ ಗಣೇಶನನ್ನು ನಾವು ಮೊದಲಿಗೆ ಪೂಜಿಸಿ ತಾನೇ ಇನ್ನೆಲ್ಲ ದೇವರಲ್ಲೂ ನಾವು ಬೇಡ್ಕೊಳ್ಳೋದು. ಹಾಗಾಗಿ ಸಂಕಷ್ಟಗಳನ್ನು ನಾಶ ಮಾಡು ಗಣೇಶ ಅಂತ ಹೇಳಿಕೊಂಡು ಈ ಶ್ಲೋಕವನ್ನು ಪ್ರತಿದಿನ ಒಂದು ಸಾರಿ ಹೇಳೋ ಪ್ರಯತ್ನವನ್ನು ಮಾಡಿ. ಹಾಗಿದ್ರೆ ಶ್ಲೋಕವನ್ನು ಹೇಳೋಣ. ಸಂಕಷ್ಟ ನಾಶನ ಗಣೇಶ ಸ್ತೋತ್ರಂ. ಓಂ ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೆ ನಿತ್ಯಮಾಯ ಕಾಮಾರ್ಥ ಸಿದ್ಧೈ ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜಂ ಚ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಂ ಯ ಪಠೇನ್ನರ ನ ಚ ವಿಘ್ನಭಯಂ ತತ್ಸರ್ವಸಿದ್ಧೀಕರಂ ಪ್ರಭೋ. ವಿದ್ಯಾರ್ಥಿ ಲಭತೆ ವಿದ್ಯಾಂ, ಧನಾರ್ಥಿ ಲಭತೆ ಧನಂ, ಪುತ್ರಾರ್ಥಿ ಲಭತೆ ಪುತ್ರಾನ್, ಮೋಕ್ಷಾರ್ಥಿ ಲಭತೆ ಗತಿಂ. ಜಪದ್ ಗಣಪತಿ ಸ್ತೋತ್ರಂ ಷಡ್ಭಿರ್ಮಾಸೈ ಫಲಂ ಲಭೇತ್ ಸಂವತ್ಸರೇಣ ಸಿದ್ಧಿಂಚ ಲಭತೆ ನಾತ್ರ ಸಂಶಯಃ. ಅಷ್ಟಭ್ಯೋ ಬ್ರಾಹ್ಮಣೋಭ್ಯಶ್ಚ ಲಿಖಿತಾಯ ಸಮರ್ಪಯೇತ್ ತಸ್ವಿದ್ಯಾ ಭವೇತ್ ಸರ್ವ ಗಣೇಶಸ್ಯ ಪ್ರಸಾದತಃ. ಶ್ರೀ ಗಣೇಶ ಪುರಾಣೆ ಸಂಕಷ್ಟನಾಶನ ಗಣೇಶ ಸ್ತೋತ್ರ ಸಂಪೂರ್ಣವಂ. ನೋಡಿ, ಇಷ್ಟು ನೀವು ಪ್ರತಿದಿನ ಮಕ್ಕಳಿಗೆ ಕಲಿಸೋದ್ರಿಂದ ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂತಹ ಗಣೇಶನ ಒಂದು ಪ್ರೀತಿಗೆ ಪಾತ್ರ ಆಗ್ತಕ್ಕಂಥ ಅವಕಾಶ ಸಿಗುತ್ತೆ. ಇದ್ರ ಜೊತೆ ನಿಮಗೆ 2 ಪುಟ್ಟ ರಂಗೋಲಿನ ಹೇಳಿದ್ದೀನಿ. ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ಪ್ರತಿದಿನ ಮನೆ ಮುಂದೆ ರಂಗೋಲಿ ಹಾಕೋದು ನಮ್ಮ ಸಂಸ್ಕೃತಿ ಮತ್ತು ಪಾಸಿಟಿವ್ ಎನರ್ಜಿ ಕೂಡ ಕೊಡುತ್ತೆ. ಸೊ ಹಾಗಾಗಿ ನಿಮಗೆ 2 ರಂಗೋಲಿ ತುಂಬ ಸುಲಭವಾಗಿರ್ತಕ್ಕಂತಹ ರಂಗೋಲಿಗಳನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಹಾಗೆಯೇ ಈ ಒಂದು ಗಣೇಶ ಸ್ತೋತ್ರ ಮತ್ತು ರಂಗೋಲಿಯನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.